ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ನಾವು ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರು ನಮ್ಮ ಮನೆಯಿಂದ ಹೊರಟ್ವಿ. ಎಲ್ಲಿಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಮಲೆನಾಡಿನ ನಮ್ಮ ಮನೆಗೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಕಾರಲ್ಲಿ. ನಾನು, ನನ್ನ ಯಜಮಾನರು ಹಾಗೂ ನನ್ನ ಭಾವ, ಯಜಮಾನರ ಅಣ್ಣ, ಇಷ್ಟು ಜನ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೋಗಿ ಮಲೆನಾಡಲ್ಲಿ 3-4 ಸಖತ್ತು ಮಜಾ ಮಾಡಿ ಬರಬೇಕು ಅಂತ ಊರಿಗೆ ಹೊರಟಿದ್ದೀವಿ. ಎಲ್ಲ ವಿಡಿಯೋಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ನನ್ನ ಮೂಲ ಮನೆಯ ವಿಡಿಯೋ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಲ್ವ? ಹಾಗೆ ಹೋಗ್ತಾ ದಾರಿ ಮೇಲೆ ತಿಂಡಿ ಸಮಯ. ನಾವು ತಿಪ್ಟೂರಲ್ಲಿ ಕಲ್ಪತರು ಹೋಟ್ಲಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಇಳಿದ್ವಿ. ಎಲ್ಲರೂ ಏನು ತಿಂಡಿ ತಿನ್ನೋದಪ್ಪ ಅಂತ ಯೋಚನೆ ಮಾಡುವಾಗ ಯಜಮಾನರು ಡಿಪ್ ಇಡ್ಲಿ ಆರ್ಡ್ರ್ ಮಾಡಿದರು, ಹಾಗೂ ಅವರು ಮಸಾಲೆ ದೋಸೆ ತೊಗೊಂಡ್ರು. ನಾನು ಮತ್ತು ನನ್ನ ಭಾವ ಸೆಟ್ ದೋಸೆ ತೊಗೊಂಡ್ವಿ. ನಮ್ಮಿಬ್ಬರ ಸೆಟ್ ದೋಸೆ ಓಕೆ ಇತ್ತು. ಯಜಮಾನರ ಇಡ್ಲಿ ಮತ್ತು ಮಸಾಲೆ ದೋಸೆ ಎರಡು ಸೂಪರ್ ಆಗಿತ್ತು. ಅದರನ್ನು ಒಂಚೂರು ರುಚಿ ನೋಡಿದ್ವಿ ನಾವು. ಇದು ಓಕೆ ನಮ್ಮ ತಿಂಡಿ. ಹಾಗೆ ತಿಂಡಿ ತಿಂತ ಏನೇನೋ ಮಾತಾಡಿಕೊಂಡು ನಗಾಡ್ತಾ ಆಮೇಲೆ ಬಿಸಿ 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 ಕಾಫಿ ಕುಡಿದ್ವಿ. ಕಾಫಿ ಮಾತ್ರ ಸೂಪರ್ ಆಗಿತ್ತು. ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಊರು ಸೇರಬೇಕಲ್ವಾ? ಹಾಗೆ ಆಮೇಲೆ ಏನಾಗತ್ತಂದರೆ, ನಮ್ಮ ಊರಿಗೆ ಹೋಗೋ ರೋಡೆಲ್ಲ ಕರ್ವ್ಸ್ ಶುರುವಾಗತ್ತೆ. ನೀವು ಯಾವಾಗ ಚಿಕ್ಕಮಗಳೂರು ದಾಟ್ತೀರಿ ಆಮೇಲೆಲ್ಲ ಕರ್ವ್ಸು ನೋಡಿ. ಬಿಸಿ ಬಿಸಿ ಕಾಫಿ ಭಾವ ಬೇಡ ಹೇಳಿದರು, ಹಾಗಾಗಿ 2 ಕಾಫಿ ತೊಗೊಂಡ್ವಿ. ಒಂದು ಸ್ವಲ್ಪ ಅವರಿಗೂ ಕೊಟ್ಟು ಕುಡಿದ್ವಿ ಎಲ್ಲರೂ. ಈ ಥರ ಆಮೇಲೆ ಜರ್ನಿ ಮುಂದುವರಿಸುವಾಗ ಮತ್ತೊಂದು 2 ಗಂಟೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಯಜಮಾನರು ಭಾವನ ಜೊತೆ ಜರ್ನಿ ಮಾಡಿದ್ವಿ. ಜರ್ನಿ ಮಾಡಿ ಚಿಕ್ಕಮಗಳೂರು ದಾಟಿ ಬಾಳೆಹೊನ್ನೂರು ಹತ್ತಿರ ಬರುವಾಗ ಒಂದು ಸಂಗಮೇಶ್ವರ ಪೇಟೆ ಅಂತ ಜಾಗ ಬರುತ್ತೆ. ಅಲ್ಲಿ ಇನ್ನೊಂದು ಭದ್ರಾ ಕಾಫಿ ಬ್ರೇಕ್ ಇದೆ, ಆಯಿತಾ? ಅಬ್ಬಾ, ಅಲ್ಲೂ ಅಷ್ಟೇ ಒಳ್ಳೆ ಕಾಫಿ ಇರುತ್ತೆ. ನಾವು ತುಂಬ ವರ್ಷದಿಂದ ಅಲ್ಲಿ ಒಂದು ಸ್ಟಾಪ್ ಕೊಟ್ಟು ಕಾಫಿ ಕುಡಿತೀವಿ. ಮಜಾ ಬೇಕಲ್ವಾ? ಡ್ರೈವರಿಗೂ ಅಂದರೆ ಯಜಮಾನರಿಗೂ ಒಂಚೂರು ಡ್ರೈವ್ ಮಾಡ್ತಾ ಮಧ್ಯೆ ಒಂದು ಕಾಫಿ ಟೀ ಬೇಕು ಅಂತ ಅನಿಸ್ತಿರುತ್ತಲ್ಲ. ಹಾಗಾಗಿ ಅಲ್ಲೂ ನಾವು ಒಂದು ಬ್ರೇಕ್ ತಗೊಂಡು ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಇದೇ ನೋಡಿ ಭದ್ರಾ ಬ್ರೇಕ್. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಕಾಫಿ ತುಂಬ ಚೆನ್ನಾಗಿತ್ತು. ಅಲ್ಲೂ ಕಾಫಿ ಕುಡಿದು ಅಲ್ಲಿಂದ ಸುಮಾರು ಒಂದು 3/4 ಗಂಟೆ ಜರ್ನಿ ಆಗುತ್ತೆ ನಮ್ಮ ಮನೆಗೆ. ಅಲ್ಲಿಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಹೀಗೆ ಒಂದು ಜರ್ನಿಲೂ ಮಜಾ ಮಾಡ್ತಾ ಹೋಗಬೇಕಲ್ವಾ? ಸುಮ್ಮನೆ ಕೂತ್ಕೊಂಡು ಹೋಗ್ತಾ ಇದ್ದರೆ ಏನು ಖುಷಿ ಇರುತ್ತೆ. ನಾವು ಎಲ್ಲಿ ಹೋಗೋದಾದರೂ ಅಷ್ಟೇ, ಭಾವಂದಿರು ಮೈದ್ನ ಹೀಗೆ ಯಾರಾದರೂ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಅಂದರೆ ಇಬ್ಬರೇ ಹೋಗ್ತಿರ್ತೀವಲ್ಲ, ಅವ್ರು ಬರ್ತಾರಂದರೆ ಕರ್ಕೊಂಡು ಹೋಗ್ತೀವಿ. ಹಾಗೆ ಮಜಾ ಮಾಡ್ತೀವಿ. ಹಾಗೆ ಬಂದು ಮರುದಿವಸ ಬೆಳಿಗ್ಗೆ ಬಂದ್ವಿ. ಊರಲ್ಲಿ ರೆಸ್ಟ್ ಮಾಡಿದ್ವಿ. ಊಟ ಎಲ್ಲ ಆಗಿ ಮಧ್ಯಾಹ್ನಕ್ಕೆ ಬಂದಿದ್ವಿ ನಾವು. ಎಲ್ಲ ಆಗಿ ಇದು ಮರುದಿವಸ ಬೆಳಿಗ್ಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇರುವಂಥದ್ದು. ಬೆಳಿಗ್ಗೆದ್ದು ಅಡುಗೆ ಮಾಡೋಕ್ಕೆ ಅಡುಗೆ ಮನೆಯಲ್ಲಿ ಸುಮಾರು ಕೊಡ ನೀರು ತೊಗೊಂಡೋಗಿ ಒಳಗಡೆ ತುಂಬಿ ಇಟ್ಟು ಆಮೇಲೆ ಕಾಫಿ ಕುಡಿತಾ ಹೀಗೆ ನಮ್ಮ ದಿನಚರಿ ಖುಷಿ ಒಳಗೆ ಕಳಿಯತ್ತೆ. ಭಾವ, ಅಕ್ಕ, ಭಾವನ ಮಗ, ಸೊಸೆ, ಪಾಪು ಬೇರೆ ಇದ್ದಾಳಲ್ವ ಈಗ. ಹಾಗಾಗಿ ಎಂಥ ಮಜಾ ಆಗತ್ತೆ ಅಂದರೆ, ದಿನ ಹೇಗೆ ಹೋಗತ್ತೆ, ಗಳಿಗೆ ಹೇಗೆ ಹೋಗತ್ತೆ, ಯಾವುದು ಗೊತ್ತೇ ಆಗೋದಿಲ್ಲ. ಇದು ನಮ್ಮ ಮನೆಯ ವಿಡಿಯೋ ನಾನು ಮುಂಚೆ ಹಾಕಿದ್ದೆ ನಿಮಗೆ. ಹೇಗೆ ತೊಟ್ಟಿ ಮನೆ ಥರ ಇರುತ್ತಲ್ವ, ಮಧ್ಯ ಅಂಗಳದಲ್ಲಿ ಈ ಥರ ಬಾವಿ ಇದೆ ನಮ್ಮದು. ಬಾವಿಯಿಂದ ನೀರು ಸೇದಿ ನಾವು ಅಡುಗೆ ಮನೇಲಿ ತುಂಬಿಸಿ ಇಟ್ಕೊಂಡಿರ್ತೇವೆ. ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ನೀರು ಸೇದ್ತಾ ಇರಬೇಕಲ್ವ. ಬೆಳಿಗ್ಗೆ ಒಂದು ದೊಡ್ಡ ಪಾತ್ರೆಗೆ ನೀರು ತುಂಬಿ ಇಟ್ಕೊಂಡು ಬಿಡ್ತೇವೆ. ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅದು ನಮಗೆ. ಹಾಗೆ ನಾನು ನೀರು ತುಂಬಿ ಕೊನೆಯಲ್ಲಿ ಇನ್ನೊಂದು ಕೊಡ ನೀರೆತ್ತಿ ಅಲ್ಲಿ ಇಟ್ಟೆ. ಆವಾಗ ಕಾಫಿನೂ ರೆಡಿ ಇತ್ತು. ಕಾಫಿನೂ ಕುಡಿದು ಆಮೇಲೆ ಹೊರಗಡೆ ಎಲ್ಲ ಒಂದು ರೌಂಡು. ಇದು ಸುಮಾರು 6:30, ಬೆಳಿಗ್ಗೆ 6:30, 6:45, 7 ಗಂಟೆ ಟೈಮು. ಬಾಬಂಗೆ ಕಾಫಿ ಕೊಟ್ಟೆ. ಬಾಬಾ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾಯಿದ್ರು. ಮಧ್ಯೆ ನಮ್ಮದು ಹರಟೆ ನಡೀತಾ ಇತ್ತು. ಅದು ಇದು ಕತೆ ಮಾತಾಡ್ತಾ ಇದ್ವಿ. ಹಾಗೆ ಅಲ್ಲಿ ನಮ್ಮ ಮನೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ. ಅದರಲ್ಲಿ ತುಂಬ ಮಾವಿನಕಾಯಿ ಬಂದಿತ್ತು ಈ ಸರ್ತಿ. ಆದರೆ ಇನ್ನೂ ಬೆಳೀಲಿಲ್ಲ. ಚಿಕ್ಕ ಮಾವಿನಕಾಯಿ. ಮಂಗಗಳ ಕಾಟ ಯಾವುದು ಇಡ್ತಾವಲ್ವ ಮಂಗಗಳು. ಹಳ್ಳಿಲಿ ಏನು ಬೆಳೆದ್ರೂ ಈಗ ಮಂಗಗಳೇ ಬಿಡುವುದಿಲ್ಲ. ಅವಕ್ಕೆ ಆಹಾರ ಆಗಿ ಹೋಗಿದೆ. ಬೆಳೆದವ್ರಿಗೇನು ಸಿಗೋದೇ ಇಲ್ಲ ಈಗ. ಆ ಥರ ಕತೆ ಆಗಿದೆ. ನಾನು ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ, ನೋಡಿ ಎಷ್ಟೊಂದು ಮಾವಿನಕಾಯಿ ಆಗಿದೆ ಮಾವಿನ ಮರದಲ್ಲಿ ಅಂತ. ನೆಕ್ಸ್ಟ್ ಊರಿಗೆ ಹೋದವಾಗ ಮಾವಿನ ಹಣ್ಣು ಸಿಗತ್ತೆ. ಇನ್ನು ಬೆಳಿಬೇಕಲ್ವ ಅದು. ಮಂಗಗಳು ಒಂದು ಸಲ ಬಂದು ಕೂತು ಎಲ್ಲ ಕಚ್ಚಿ ಕೆಳಗಡೆ ಹಾಕ್ತವೆ. ಅವು ಎಷ್ಟು ಹಾಕಿದರೂ ಅವು ಗೆಲ್ಲಿಗೆ ಹಾರುವಾಗ ಒಂದಷ್ಟು ಹಣ್ಣು ಕೆಳಗೆ ಬೀಳತ್ತಲ್ವ ಆವಾಗ, ಹಣ್ಣಾದವಾಗ. ಹಾಗೆ ಒಂದು ಸ್ವಲ್ಪ ಹಣ್ಣು ಸಿಗತ್ತೆ ತಿನ್ನೋಕ್ಕೆ. ಅದು ಒಂದು
ಖುಷಿಯ ಅನುಭವ. ನೆಕ್ಸ್ಟ್ ರಜದ ನಂತರ ಇನ್ನು ಸ್ವಲ್ಪ ದಿವಸ ಬಿಟ್ಟು ಊರಿಗೆ ಇನ್ನೊಂದು ಸಲ ಹೋಗ್ತೀವಲ್ಲ, ಆವಾಗ ಬೆಳೆದಿರತ್ತೆ ಅಂತ ಕಾಣುತ್ತೆ. ಕೇಳ್ತಾ ಇದ್ದೆ, ಆ ಕಡೆ ಇರು ಮರ, ಈ ಕಡೆ ಇರು ಮರ, ಅದರಲ್ಲೆಲ್ಲ ಮಾವಿನಕಾಯಿ ಬಂದಿದೆಯಾ ಅಂತೆಲ್ಲ ಭಾವನ ಕೇಳ್ತಾ ಇದ್ದೆ. ಹೀಗೆ ಮಾತಾಡಿಕೊಂಡು ನಮ್ಮ ದಿನ ಕಳೀತಾ ಇರುತ್ತೆ. ನಿಮಗೆ ಮುಂದೆ ನಾನು ಒಳ್ಳೆ ನಮ್ಮ ಊರಿನ ವಿಡಿಯೋಗಳನ್ನು ತೋರಿಸ್ತೇನೆ. ಮಲೆನಾಡು ಹೇಗಿರುತ್ತೆ, ಮಲೆನಾಡಿನ ಸುಂದರ ನೋಟಗಳು, ಹಾಗೆ ನಮ್ಮ ಮನೆಯಲ್ಲಿ ಈಗ ಪಾಪು ಬೇರೆ ಇದ್ದಾಳಲ್ಲ, ಅವಳೊಟ್ಟಿಗೆ ಆಟ ಎಲ್ಲರೂ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೇನೆ. ಖಂಡಿತ ನೋಡ್ತಾ ಇರಿ, ಯಾರೂ ಮರೀಲೇಬೇಡಿ ನೋಡೋಕ್ಕೆ. ಅಷ್ಟು ಚೆನ್ನಾಗಿರುವಂತಹ ವಿಡಿಯೋಗಳನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ನಾನು ಕೂತ್ಕೊಂಡು ಆರಾಮದಲ್ಲಿ ಒಂದು ಬಿಸಿ ಬಿಸಿ ಎದ್ದ ತಕ್ಷಣ ನಾವು ಮನೇಲಿದ್ದರೆ ಟೀ ಕುಡಿತೀವಿ. ಮಲೆನಾಡಿಗೆ ಹೋದರೆ ಅಲ್ಲೆಲ್ಲ ಕಾಫಿನೇ ಅಲ್ವಾ ಮಲೆನಾಡಲ್ಲಿ. ಹಾಗಾಗಿ ನಮ್ಮ ಮನೇಲಿ ನಾವು ಮನೆಗೆ ಹೋದರೆ ಯಾವಾಗಲೂ ಕಾಫಿನೇ ಕುಡಿಯೋದು, ಎಲ್ಲ ಹೊತ್ತು ಕಾಫಿನೇ, ಟೀ ಕುಡಿಯುವುದೇ ಇಲ್ಲ. ಹಾಗಾಗಿ ಕೂತ್ಕೊಂಡು ಒಂದು ಒಳ್ಳೆ ಬಿಸಿ ಕಾಫಿ ಕುಡಿದು ಹೊರಗಡೆ ಬಂದು, ಹೊರಗಡೆ ಎಲ್ಲ ಅಂಗಳದಲ್ಲೆಲ್ಲ ಒಂದು ರೌಂಡ್ ಹೊಡೆದು ಸ್ವಲ್ಪ ಹತ್ಲಾಗಿತ್ಲಾಗ ವಾಕಿಂಗ್ ಮಾಡಿ ಹೀಗೆ ಸಮಯ ಕಳೆಯುವುದು. ಖುಷಿ ಒಳಗೆ ಆ ಗಳಿಗೆಗಳಿದೆಯಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಸಿಗತ್ತೆ. ಹಾಗಾಗಿ ನಾನು ಯಜಮಾನರು ಕೂತ್ಕೊಂಡು ಅಲ್ಲಿ ಭಾವ ಕೂತಿದ್ರು, ಭಾವನ ಜೊತೆ ಒಂದಷ್ಟು ಹರಟೆ ಹೊಡ್ಕೊಂಡು ಎಲ್ಲ ಮಾಡಿಕೊಂಡು ಮುಂದುಗಡೆ ಅಂಗಳಕ್ಕೆಲ್ಲ ಬಂದು ಅಂಗಳದಲ್ಲಿ ಒಂದಷ್ಟು ಓಡಾಡಿ, ಪಾಪು ಇನ್ನೂ ಎದ್ದಿರಲಿಲ್ಲ. ಎದ್ದ ಮೇಲೆ ಅವಳೊಟ್ಟಿಗೆ ಆಟ ಆಡೋದು. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಮುದ್ದಾದ ನಮ್ಮನೆ ಪಾಪುನು ತೋರಿಸ್ತೀನಿ, ಎಲ್ಲ ವಿಷಯನೂ ನಿಮ್ಮ ಜೊತೆ ಮಾತಾಡ್ತೀನಿ. ಖಂಡಿತ ಎಲ್ಲರೂ ನೋಡ್ತಾ ಇರಿ. ನೋಡಿ, ಮುಂದುಗಡೆ ಬಂದು ನಾನು ಮುಂದುಗಡೆ ವ್ಯೂ ಎಲ್ಲ ಹೇಗಿರುತ್ತೆ. ಇನ್ನೂ ಬಿಸಿಲು ಬರೋಕ್ಕೆ ಶುರುವಾಗಿರಲಿಲ್ಲ, ಸೂರ್ಯ ದೇವರು ಇನ್ನೂ ಹುಟ್ಟಿರಲಿಲ್ಲ. ಹಾಗಾಗಿ ಸ್ವಲ್ಪ ತಂಪಿದೆ. ತಂಪಂದರೆ ಓಕೆ ಇದೆ, ಈಗ ಎಲ್ಲೂ ತಂಪಿಲ್ಲ ಫ್ರೆಂಡ್ಸ್. ಈಗ ಮಲೆನಾಡಲ್ಲೂ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ. ಹೀಗೆ ನಮ್ಮ ಮನೆಯಲ್ಲಿ ಹೇಗೆ ಕಾಣುತ್ತೆ ನೋಡಿ, ಬೆಳಿಗ್ಗೆ ನಮ್ಮ ಮನೆ ಹೇಗೆ ಕಾಣುತ್ತೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಎಲ್ಲ ನೋಡ್ಕೊಳ್ಳಿ. ನಾನು ಹಿಂದಿನ ವೀಡಿಯೋ ನೋಡಿದವರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಮನೆ ಹೇಗಿದೆ ಎಲ್ಲ. ನಾನು ವೀಡಿಯೋ ಹಂಚ್ಕೊಂಡಿದ್ದೀನಿ ನಿಮ್ಮ ಜೊತೆ. ನೋಡಿ, ಮುಂದುಗಡೆ ತುಂಬ ಚೇಂಜಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮುಂದುಗಡೆ ಕೂತು ಹರಟೆ ಹೊಡೆದು ಟೈಮ್ ಪಾಸ್ ಮಾಡೋಕ್ಕೆ ಎಷ್ಟು ಮಜಾ ಸಿಗುತ್ತೆ ಗೊತ್ತಾ. ಈಗ ತುಂಬ ಚೇಂಜಸ್ ಮಾಡಿದ್ದಾರೆ ನೋಡಿ. ಇದು ಅಡಿಕೆ ಒಣಗಿಸುವಂತಹ ಚಪ್ರ ಇದು. ಅದರ ಮೇಲೆ ಅಡಿಕೆಗಳೆಲ್ಲ ಹರಡ್ತಾರೆ. ಬಟ್ ಈಗ ಅಡಿಕೆ ಗಿಡಗಳಿಗೆಲ್ಲ ರೋಗ ಬಂದಿರೋ ಕಾರಣ ಅಡಿಕೆ ಬೆಳೆನೇ ಸರಿಯಾಗಿ ಇಲ್ಲ. ಆ ಥರ ಆಗಿದೆ ನಮ್ಮ ತೋಟದಲ್ಲಿ. ತುಂಬ ಚೆನ್ನಾಗಿರುವಂತಹ ಪರಿಸರ. ಇದೆಲ್ಲ ನೋಡ್ತಾ ಇದ್ದರೆ ವಾಪಸ್ ಬರೋಕ್ಕೆ ಮನಸ್ಸಾಗುವುದೇ ಇಲ್ಲ, ಆ ಥರ ಇದೆ ಪರಿಸ್ಥಿತಿ. ಹೇಗಿದೆ ನೋಡಿ, ನಿಮಗೂ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಮನೆಯ ಸುತ್ತ ನೀವು ನೋಡಿದ್ರಾ? ಬೆಳಿಗ್ಗಿನ 7 ಗಂಟೆಯ ಸಮಯ ಇದು. ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳ್ತಾ ಕೂತ್ಬಿಟ್ರೆ ಏನೋ ಒಂಥರ ಉಲ್ಲಾಸ, ಮನಸ್ಸಿಗೆ ಸಮಾಧಾನ ಅಲ್ವೇನ್ರಿ? ನಾವು ಬೆಂಗಳೂರಿಂದ ಹೊರಟು ಊರಿಗೆ ಬಂದಿದ್ದನ್ನು ನೀವು ನೋಡಿದ್ರಲ್ವಾ. ಊರಿಗೆ ಬಂದ್ವಲ್ಲ, ಇನ್ನು ಊರಿನ ವಿಡಿಯೋಗಳನ್ನು ನಿಮಗೆ ತೋರಿಸ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಬಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಎಂತ ಮಾಡ್ತಿದ್ದಿ ಅಂತ ಕೇಳ್ತಾ ಇದ್ದಾರೆ ನನ್ನ ಹತ್ರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.